ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಮತ್ತು ವೆನೆಜುವೆಲಾ ನಡುವೆ ಘರ್ಷಣೆ ಸ್ಫೋಟಗೊಂಡಿದೆ. ವೆನೆಜುವೆಲಾವನ್ನ ಆಲ್ರೆಡಿ ಸುತ್ತುವರೆದಿದ್ದ ಅಮೆರಿಕ ಸೇನೆ ದೊಡ್ಡ ಹಡಗನ್ನ ಮುಳುಗಿಸಿ ಹಾಕಿದೆ. 11 ಜನರನ್ನ ಹೊಡೆದುರುಳಿಸಿದೆ. ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರ ಮೇಲೆ ಕಡಿವಾಣ ಹಾಕೋಕೆ ಅಂತ ಅಮೆರಿಕ ವೆನೆಜುವೆಲಾ ಸುತ್ತ ತನ್ನ ಸೇನೆಯನ್ನ ನಿಯೋಜನೆ ಮಾಡಿತ್ತು. ಅಮೆರಿಕಗೂ ವೆನೆಜುವೆಲಾಗೂ ಆಗ ಬರಲ್ಲ. ಅದೇನ ಡಿಕ್ಟೇಟರ್ ಮಡೂರೋ ಕಂಡ್ರೂ ಕೂಡ ಟ್ರಂಪ್ಗೆ ಅಮೆರಿಕಗೆ ಆಗಲ್ಲ. ಅವ್ರನ್ನ ಕಿತ್ ಹಾಕಬೇಕು ಅನ್ನೋ ಉದ್ದೇಶ ಇದೆ. ಮಾದಕ ವಸ್ತು ನೆಪದಲ್ಲಿ ಆ ರಾಷ್ಟ್ರವನ್ನ ಸುತ್ತುವರೆದಿದ್ದಾರೆ. ಸೇನಾ ಜಮಾವಣೆಯನ್ನ ಮಾಡಿದ್ದಾರೆ ಅಮೆರಿಕ. ವೆನೆಜುವೆಲಾ ಕೂಡ ಮಾಡಿದೆ. ಈ ಬಿಗುವಿನ ವಾತಾವರಣ ಇದ್ದ ಟೈಮ್ ನಲ್ಲಿ, ಯುದ್ಧ ಸ್ಫೋಟ ಆಗುತ್ತೆ ಅನ್ನೋ ವಾತಾವರಣ ಇದ್ದ ಟೈಮ್ ನಲ್ಲಿ ಏನ್ ಮಾಡಿದೆ ಅಮೆರಿಕ? ದೊಡ್ಡ ಹೆಜ್ಜೆ ಇಟ್ಟು ದಾಳಿ ಮಾಡೇ ಬಿಟ್ಟಿದೆ. 11 ಜನರನ್ನ ಮುಗಿಸಿಬಿಟ್ಟಿದೆ. ಒಂದು ಬೋಟ್ ಮೇಲೆ ಸ್ಫೋಟಕ ಹಾಕಿ ಉಡಾಯಿಸಿಬಿಟ್ಟಿದ್ದಾರೆ ಅಮೆರಿಕನ್ ಸೇನೆಯವರು. ಬೋಟ್ ನಲ್ಲಿ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು, ಹಾಗಾಗಿ ಹೊಡೆದು ಹಾಕಿದೀವಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಕಂಟ್ರೋಲ್ ಮಾಡ್ತಿರೋ ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರ ಗ್ಯಾಂಗ್ ನ ಒಟ್ಟು 11 ಜನರನ್ನ ಹೊಡೆದು ಹಾಕಿದೀವಿ. ನನ್ನ ಆದೇಶದ ಮೇರೆಗೆ ಅಮೆರಿಕದ ಸೇನೆ ಟ್ರೆನ್ ಡೆ ಅರಾಗುವಾ ಗ್ಯಾಂಗ್ ಅನ್ನ ಬೇಟೆಯಾಡಿದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಜೊತೆಗೆ ಈ ಕುರಿತು ಭಯಾನಕ ವಿಡಿಯೋವನ್ನ ಕೂಡ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇದರಲ್ಲಿ ಸ್ಪೀಡ್ ಬೋಟ್ ಒಂದು ಸಮುದ್ರ ಮಧ್ಯದಲ್ಲಿ ಬೆಂಕಿ ಉಂಡೆಯಾಗಿ ಧ್ವಂಸವಾಗಿ ನಾಶ ಆಗ್ತಿರೋದು, ಅದರಲ್ಲಿದ್ದವರೆಲ್ಲ ಫಿನಿಶ್ ಆಗ್ತಿರೋದು ಕಾಣಿಸಿದೆ. ಈ ದಾಳಿ ನಡೆಸೋಕೆ ಅಮೆರಿಕ ಯಾವ ಸ್ಫೋಟಕವನ್ನ ಬಳಸ್ತು ಅನ್ನೋದನ್ನ ಟ್ರಂಪ್ ಪಬ್ಲಿಕ್ ಮಾಡಲಿಲ್ಲ. ಆದ್ರೆ ಅಮೆರಿಕ ಸೇನೆಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಈ ಪೋಸ್ಟ್ ಕೊನೆಯಲ್ಲಿ ಟ್ರಂಪ್ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಯಾರೇ ಆಗ್ಲಿ ಅಮೆರಿಕಗೆ ಮಾದಕ ವಸ್ತು ತರೋ ಮುನ್ನ ಒಮ್ಮೆ ಥಿಂಕ್ ಮಾಡಿ, ನಮ್ಮಿಂದ ಹುಷಾರಾಗಿರಿ, ದೂರ ಇರಿ, ಹಿಂಗೆ ಮಾಡ್ತೀವಿ ಎಲ್ಲರನ್ನು ಅಂತ ಹೇಳಿ ಬೆದರಿಕೆ ಹೊಡಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಈತ ಅಮೆರಿಕ ವಿದೇಶಾಂಗ ಸಚಿವ ಅಥವಾ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಸಪರೇಟ್ ಆಗಿ ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರಿಗೆ ವಾರ್ನಿಂಗ್ ರೀತಿಯಲ್ಲಿ ಅವರೂ ಹೇಳಿಕೆ ಕೊಟ್ಟಿದ್ದಾರೆ. ಸಂಪೂರ್ಣ ಶಕ್ತಿ ಬಳಸಿ ನಿರ್ನಾಮ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಅನ್ನೋ ನೆಪವನ್ನ ಇಟ್ಕೊಂಡು ಅಮೆರಿಕ ವೆನೆಜುವೆಲಾ ಸುತ್ತ 8 ಯುದ್ಧ ನೌಕೆಗಳನ್ನ ನಿಯೋಜನೆ ಮಾಡಿದೆ. ಇನ್ನು ಅಮೆರಿಕ ಈ ದಾಳಿ ಮಾಡೋ ಮುನ್ನ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಟ್ರಂಪ್ಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ರು. ನಮ್ಮ ಮೇಲೆ ಅಮೆರಿಕ ಏನಾದರೂ ಸೇನಾ ಕ್ರಮವನ್ನ ತಗೊಂಡ್ರೆ ಸುಮ್ನಿರೋದಿಲ್ಲ, ನಾವು ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ಹೇಳಿದ್ರು. ಆದ್ರೂ ಕೇರ್ ಮಾಡದೆ ಅಮೆರಿಕ ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಬೋಟ್, ವೆನೆಜುವೆಲಾದಿಂದ ಬರ್ತಾ ಇದ್ದ ಬೋಟ್ ಮತ್ತು ಅದರಲ್ಲಿದ್ದ ವೆನೆಜುವೆಲಾ ಜನರನ್ನ ಮುಳುಗಿಸಿ ಹಾಕಿದೆ, ನಾಶ ಮಾಡಿಬಿಟ್ಟಿದೆ. ಸದ್ಯ ಮಡುರೋ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು, ವೆನೆಜುವೆಲಾ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಬಹಳ ಕುತೂಹಲ ಕಾರಣ ಆಗಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ತೈಲ ಇರುವಂತಹ ರಾಷ್ಟ್ರ, ನಿಕ್ಷೇಪ ಇರುವಂತಹ ರಾಷ್ಟ್ರ ವೆನೆಜುವೆಲಾ. ಆದ್ರೆ ಅಮೆರಿಕ ಅಲ್ಲಿ ನಾವು ಹೇಳದಂಗೆ ಕೇಳದೆ ಇರೋ ಕಮ್ಯುನಿಸ್ಟ್ ಡಿಕ್ಟೇಟರ್ಗಳು, ಕಾಮೀಸ್ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಭಯಂಕರ ಡಿಕ್ಟೇಟರ್ಗಳೇ ಬರ್ತಿದ್ದಾರೆ. ಹ್ಯೂಗೋ ಶಾವೆಜ್ ಆಯ್ತು, ಈಗ ಮಡುರೋ ಕಾಟ ಅಂತ ಹೇಳಿ ಅವ್ರನ್ನ ಉದ್ಧಾರ ಆಗಕ್ಕೆ ಬಿಟ್ಟಿಲ್ಲ. ಅವರಿಗೆ ತೈಲ ಇದ್ರೂ ಕೂಡ ತೆಗೆದು ಮಾರಕ್ ಬಿಡ್ತಿಲ್ಲ. ಸ್ಯಾಂಕ್ಷನ್ಸ್ ಒಂದ್ ಕಡೆ ಮತ್ತು ಟೆಕ್ನಾಲಜಿ ಕೂಡ ಸಿಗಬಾರದು ತೆಗಿಲಿಕ್ಕೆ. ಆ ರೀತಿ ಅಮೆರಿಕ ನೋಡ್ಕೊಳ್ತಾ ಇದೆ. ವೆನೆಜುವೆಲಾ ಅಮೆರಿಕಾಗ ಆಗ ಬರಲ್ಲ. ಈಗ ಮಡುರೋರನ್ನ ಏನಾದ್ರೂ ಮಾಡಿ ತೆಗೆದು ಹಾಕಬೇಕು ಅನ್ನೋದು ಅಮೆರಿಕಾಗ ಆಸೆ ಇದೆ. ಇದೇ ಕಾರಣಕ್ಕೆ ಅಲ್ಲಿ ಚುನಾವಣೆನೇ ಸರಿಯಾಗಿ ನಡೆದಿಲ್ಲ. ಮಡುರೋರನ್ನ ಅಧ್ಯಕ್ಷ ಅಂತ ನಾವು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ರೆಕಗ್ನೈಸೇ ಮಾಡಲ್ಲ ಅಮೆರಿಕ. ಈ ರೀತಿ ಎಲ್ಲ ತಿಕ್ಕಾಟ ಇರೋ ಟೈಮ್ ನಲ್ಲಿ, ವೆನೆಜುವೆಲಾವನ್ನ ಎಲ್ಲಾ ಕಡೆಗಳಿಂದಲೂ ಅಮೆರಿಕದ ನೌಕಾಪಡೆ ಸುತ್ತುವರಿತಿರೋ ಟೈಮ್ ನಲ್ಲಿ ಈ ದೊಡ್ಡ ಘರ್ಷಣೆಯಾಗಿದೆ. ಈಗ ಇನ್ನು ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ವರದಿಯಲ್ಲಿ, ಪ್ರತ್ಯೇಕ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ವಿ. ಸುತ್ತು ಜಗತ್ತು ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ತರ್ತೀವಿ ನಾವು ಆ ವಿಡಿಯೋವನ್ನ. ಜಸ್ಟ್ ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋಗೆ ಜಂಪ್ ಆಗಬಹುದು. ಸುತ್ತು ಜಗತ್ತು ಮುಗಿತಾ ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಮೆರಿಕದ ಮಾಜಿ ವಿದೇಶಾಂಗ ಸಲಹೆಗಾರ್ತಿ ಮ್ಯಾರಿ ಕೆಜಲ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಹೆಚ್ಚಾಗ್ತಿರೋ ಚೀನಾ ಪ್ರಭಾವವನ್ನ ಫೇಸ್ ಮಾಡೋಕೆ ಅಮೆರಿಕಾಗ ಆಗಲ್ಲ, ಏಕಾಂಗಿಯಾಗಿ ಭಾರತ ಬೇಕೇ ಬೇಕಾಗತ್ತೆ ಅಂತ ಹೇಳಿ ಸುಮಾರು ಜನ ಅಮೆರಿಕದಲ್ಲಿ ಈಗ ಟ್ರಂಪ್ ಬುದ್ಧಿ ಹೇಳ್ತಿದ್ದಾರೆ. ಈಗ ಇವರು ಕೂಡ ಆ ಪಟ್ಟಿಗೆ ಸೇರ್ಕೊಂಡಿದ್ದಾರೆ. ಟ್ರಂಪ್ಗೆ ಬುದ್ಧಿ ಹೇಳಿದ್ದಾರೆ. ಕಮ್ಯುನಿಸ್ಟ್ ಚೀನಾ ದೊಡ್ಡ ಅಪಾಯ ಅಮೆರಿಕಗೂ ಮತ್ತು ಅಮೆರಿಕದ ಜೀವನ ಶೈಲಿ, ಅಮೆರಿಕದ ನೀತಿಗಳಿಗೆ. ಅವ್ರನ್ನ ಕೌಂಟರ್ ಮಾಡೋಕೆ ಭಾರತ ಬೇಕೇ ಬೇಕು ಅಂತ ಇವರು ಹೇಳಿದ್ದಾರೆ. ಆದ್ರೆ ಟ್ರಂಪ್ ಎಂದಿನಂತೆ ತಮ್ಮ ರಾಗವನ್ನ ಕಂಟಿನ್ಯೂ ಮಾಡಿದ್ದಾರೆ. ನಮಗೆ ಭಾರತದ ಜೊತೆ ಒಳ್ಳೆ ಸಂಬಂಧ ಇದೆ, ಆದ್ರೆ ಹಲವು ವರ್ಷಗಳಿಂದ ಒನ್ ಸೈಡೆಡ್ ರಿಲೇಶನ್ಶಿಪ್ ಆಗ್ಬಿಟ್ಟಿತ್ತು. ಭಾರತ ನಮ್ಮ ಮೇಲೆ ಬೇಕಾಬಿಟ್ಟಿ ಟ್ಯಾರಿಫ್ ಹಾಕಿತ್ತು. ನಮಗೆ ಅವ್ರ ಜೊತೆ ವ್ಯಾಪಾರನೇ ಮಾಡಕ್ ಆಗ್ತಿರ್ಲಿಲ್ಲ, ಅಲ್ಲೇನೂ ಸೇಲೆ ಮಾಡಕ್ ಆಗ್ತಿರ್ಲಿಲ್ಲ. ಹಾರ್ಲೆ ಡೇವಿಡ್ಸನ್ ಮೇಲೆ 200% ಟ್ಯಾರಿಫ್ ಹಾಕ್ತಾರೆ. ಹಾಗಾಗಿ ಹಾರ್ಲೆ ಡೇವಿಡ್ಸನ್ ಅಲ್ಲೇ ಹೋಗಿ ಫ್ಯಾಕ್ಟರಿ ಮಾಡ್ತು. ಇದರಿಂದ ಏನಾಯ್ತು? ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಬಿದ್ದೋಯ್ತು, ಅಲ್ಲಿ ಹೋಗಿ
ಮ್ಯಾನುಫ್ಯಾಕ್ಚರಿಂಗ್ ಮಾಡಂಗಾಯ್ತು ಹಾರ್ಲೆ ಡೇವಿಡ್ಸನ್. ಆದರೆ ಭಾರತೀಯರು ಮಾತ್ರ ನಾವು ಟ್ಯಾರಿಫ್ ಹಾಕದೆ ಮೂರ್ಖತನದಿಂದ ವರ್ತಿಸಿದ್ರ ಪರಿಣಾಮ ಎಲ್ಲ ತಂದಿಲ್ಲಿ ಭಾರಿ ಬಿಸ್ನೆಸ್ ಮಾಡ್ತಿದ್ದಾರೆ, ಲಾಭ ಮಾಡ್ಕೊಳ್ತಿದ್ದಾರೆ ಅಂತ ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಕಡೆದಾಗ ಕೇಳಲಾಯ್ತು ಟ್ಯಾರಿಫ್ ಏನ್ ಕಮ್ಮಿ ಆಗುತ್ತಾ ಇಲ್ವಾ ಅಂತ ಕೇಳಲಾಯ್ತು. ಅದಕ್ಕೆ ನೋ, ಕಮ್ಮಿ ಆಗಲ್ಲ ಅನ್ನೋ ಹೇಳಿಕೆನ ಟ್ರಂಪ್ ಕೊಟ್ಟಿದ್ದಾರೆ. ಆದ್ರೆ ಮಾತುಕತೆ ಅಂತೂ ನಡೀತಾ ಇದೆ. ನಿನ್ನೆ ಫುಲ್ ನ್ಯೂಸ್ ನಲ್ಲಿ ಕೂಡ ನಿಮ್ಗೆ ಮಾಹಿತಿ ಕೊಟ್ಟಿದ್ವಿ. ನಮ್ಮ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಹೇಳಿದ್ದಾರೆ ನವೆಂಬರ್ ವೇಳೆಗೆ ಡೀಲ್ ಆಗ್ಬಹುದು ಅನ್ನೋ ಒಂದು ಹಿಂಟ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಸೊ ನೋಡ್ಬೇಕು. ಜೊತೆಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೋಗ್ಬಿಟ್ರಿ ಅಂತ ಸುದ್ದಿ ಆಗಿತ್ತಲ್ಲ, ತೀರ್ಕೊಂಡ್ಬಿಟ್ಟಿದೀವಿ ಅಂತ ಸುದ್ದಿ ಆಗಿತ್ತಲ್ಲ, ಏನಕ್ಕಿದು ಅಂತ ಕೇಳಿದಕ್ಕೆ ಟ್ರಂಪ್ ಇಲ್ಲ ಇದೇನಲ್ವಾ ಕಾಣಲ್ಲ ನಿಮಗೆ ಅಂತ ಕೇಳಬಹುದಾಗಿತ್ತು. ಇಲ್ಲ, ನಾನು ತೀರ್ ಹೋಗಿದ್ದೀನಿ ಅನ್ನೋದು ಫೇಕ್ ನ್ಯೂಸ್ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇನ್ನು ಉಗ್ರರ ಸ್ವರ್ಗ ಪಾಕಿಸ್ತಾನದಲ್ಲಿ ಒಂದೇ ದಿನ 3 ಕಡೆ ಸ್ಫೋಟ ನಡೆಸಲಾಗಿದೆ. 3 ಕಡೆ ನಡೆದ ಸ್ಫೋಟದಲ್ಲಿ ಟೋಟಲ್ 25 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲಿ ಮೊದಲ ಸ್ಫೋಟ ಬಲೂಚಿಸ್ತಾನದ ರಾಜಧಾನಿ ಕ್ವೆಟಾದಲ್ಲಿ ಆಗಿದೆ. ಕ್ವೆಟಾದಲ್ಲಿ ಬಲೂಚಿಸ್ತಾನ್ ನ್ಯಾಷನಲ್ ಪಾರ್ಟಿಯ ರ್ಯಾಲಿ ವೇಳೆ ಈ ದಾಳಿಯಾಗಿದೆ. 14 ಜನ ಮೃತಪಟ್ಟಿದ್ದು 12 ಜನ ಗಾಯಗೊಂಡಿದ್ದಾರೆ. ಎರಡನೇ ಸ್ಫೋಟ ಇದೇ ಬಲೂಚಿಸ್ತಾನ್ ಪ್ರಾಂತ್ಯದ ಇರಾನ್ ಗಡಿ ಭಾಗದಲ್ಲಿ ಆಗಿದೆ. ಈ ದಾಳಿಯಲ್ಲಿ 5 ಪ್ರಾಣ ಕಳ್ಕೊಂಡಿದ್ದಾರೆ. ಮೂರನೇದು ಖೈಬರ್ ಪಖ್ತೂನ್ಖ್ವಾ ರಾಜ್ಯ, ಅಲ್ಲಿರೋ ಸೇನಾ ಬೇಸ್ ಒಂದರ ಮೇಲೆ ಈ ದಾಳಿ ನಡೆದಿದೆ. ಸ್ಫೋಟಕ ತುಂಬಿದ ವಾಹನವೊಂದನ್ನ ಪ್ಯಾರಾಮಿಲಿಟರಿ ಹೆಡ್ ಕ್ವಾರ್ಟರ್ಗೆ ನುಗ್ಗಿಸಿ ಧ್ವಂಸ ಮಾಡಲಾಗಿದೆ. 6 ಪಾಕ್ ಸೈನಿಕರನ್ನ ಅದರಲ್ಲಿ ಬೇಟೆಯಾಡಿದ್ದಾರೆ ದಾಳಿಕೋರರು. ಏನೋ ಚೀನಾದಲ್ಲಿ ನಡೆದ SCO ಶೃಂಗಸಭೆಯ ಸೈಡ್ ಲೈನ್ಸ್ ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದಿತ್ತು. ಈ ವೇಳೆ ಶಹಬಾಜ್ ಶರೀಫ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಅರ್ಥ ಆಗುತ್ತೆ ರಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧ ಎಂತಹದ್ದು ಅಂತ. ಈ ಸಂಬಂಧವನ್ನು ನಾನು ಗೌರವಿಸ್ತೇನೆ, ಇದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ. ಆದರೆ ನಮಗೂ ರಷ್ಯಾ ಜೊತೆಗಿನ ಸಂಬಂಧ ಬಲಪಡಿಸುವ ಮನಸ್ಸಿದೆ. ಪ್ರಾದೇಶಿಕ ಒಳಿತಿಗಾಗಿ ಪ್ರಗತಿಗಾಗಿ ಈ ಸಂಬಂಧ ವೃದ್ಧಿಸೋಕೆ ಇಚ್ಛಿಸ್ತಾ ಇದ್ದೀವಿ. ಇದೊಂಥರ ಸಪ್ಲಿಮೆಂಟರಿ ಸಂಬಂಧ ಹಾಗೆ ಇರುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಭಾರತ ರಷ್ಯಾ ಸಂಬಂಧಕ್ಕೆ ನಾವೇನು ಕಾಂಪೀಟ್ ಮಾಡಲ್ಲ, ನಾವೇನು ತೊಂದರೆ ಕೊಡಲ್ಲ ನಿಮಗೆ, ಪ್ಲೀಸ್ ನಮ್ಮೊಟ್ಟಿಗೂ ಸಂಬಂಧ ಬೆಳೆಸ್ಕೊಳ್ಳಿ ಅಂತೇಳಿ ಬೇಡ್ಕೊಂಡಿದ್ದಾರೆ ಪುಟಿನ್ ಹತ್ರ ಶಹಬಾಜ್ ಶರೀಫ್. ಪುಟಿನ್ ನಗ್ತಾ ಕೂತ್ಕೊಂಡಿದ್ರು ಪಕ್ಕದಲ್ಲಿ. ಏನೋ ಪಾಕಿಸ್ತಾನದಲ್ಲಿ ಉಂಟಾದ ಪ್ರವಾಹವನ್ನು ನಿಭಾಯಿಸೋಕೆ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಒಂದು ವಿಚಿತ್ರ ಪರಿಹಾರ ಕೊಟ್ಟಿದ್ದಾರೆ. ಪ್ರವಾಹ ಬಂದ್ರೆ ಒಂಥರ ಆಶೀರ್ವಾದ ಇದ್ದ ಹಾಗೆ ಆ ನೀರನ್ನೆಲ್ಲ ಹಿಡ್ಕೊಂಡು ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಟ್ಕೊಳ್ಳಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ನಮಗೆ ದೊಡ್ಡ ಡ್ಯಾಮ್ ಕಟ್ಟಬೇಕು ಅಂದ್ರೆ 8-10 ವರ್ಷ ಬೇಕಾಗತ್ತೆ. ಈಗ ನೋಡಿ ದೇವರೇ ಕೊಟ್ಟಿದ್ದಾರೆ, ಎಷ್ಟೊಂದು ನೀರು ಕೊಟ್ಟಿದ್ದಾರೆ ನಮಗೆ. ಬನ್ನಿ ಇದನ್ನೆಲ್ಲ ನಿಮ್ಮಲ್ಲಿರೋ ಕಂಟೈನರು, ಬಕೆಟ್ಟು, ಟಬ್ಗಳು ಅದರಲ್ಲೆಲ್ಲ ನೀರನ್ನ ಸಂಗ್ರಹಿಸಿ ಇಟ್ಕೊಂಡ್ಬಿಡಿ, ಇದು ಆಶೀರ್ವಾದ ಇದು ಅಂತ ಹೇಳಿ ಪುಕ್ಸಟೆ ಅಡ್ವೈಸ್ ಕೊಟ್ಟಿದ್ದಾರೆ. ಅವ್ರ ಕುತ್ತಿಗೆ ತನಕ ಮೂಗ್ ತನಕ ನೀರು ಬಂದಿದ್ರೆ ಗೊತ್ತಾಗ್ತಿತ್ತು ಎಂತೆಲ್ಲ ಸಂಗ್ರಹ ಮಾಡಿಡ್ಲಿ ಅಂತ ಹೇಳಿ ಖ್ವಾಜಾ ಆಸಿಫ್ಗೆ. ಏನು ಚೀನಾ ಅತಿದೊಡ್ಡ ಮಿಲಿಟರಿ ಪರೇಡ್ ಆಯೋಜನೆ ಮಾಡಿದೆ. 2ನೇ ಮಹಾಯುದ್ಧದ ಕೊನೆಯಲ್ಲಿ ಜಪಾನ್ ಸೋತ 80 ವರ್ಷದ ನೆನಪಿಗಾಗಿ ಇದನ್ನು ಆಯೋಜನೆ ಮಾಡಲಾಗಿದೆ. ಈ ಮಿಲಿಟರಿ ಪರೇಡ್ ನಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್, ಉತ್ತರ ಕೊರಿಯಾ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಕೂಡ ಪಾಲ್ಗೊಂಡಿದ್ರು. ಬೀಜಿಂಗ್ನ ಟಿಯಾನ್ಮೆನ್ ಸ್ಕ್ವೇರ್ ನಲ್ಲಿ ಈ ಪರೇಡ್ ನಡೆಸಲಾಗಿದೆ. ಇದರಲ್ಲಿ ವೈಮಾನಿಕ ಪ್ರದರ್ಶನ, ಹೈಪರ್ಸಾನಿಕ್ ಮಿಸೈಲ್, ಡ್ರೋನ್ಸ್, ಟ್ಯಾಂಕ್ಸ್ ನಂತಹ ಮಿಲಿಟರಿ ಎಕ್ವಿಪ್ಮೆಂಟ್ಗಳ ಪ್ರದರ್ಶನ ಮಾಡಲಾಗಿದೆ. ಇದರಲ್ಲಿ 50,000ಕ್ಕೂ ಅಧಿಕ ಜನ ಪಾಲ್ಗೊಂಡಿದ್ದಾರೆ. ಪರೇಡ್ನಲ್ಲಿ ಬರೋಬ್ಬರಿ 10,000 ಸೈನಿಕರು ಕೂಡ ಪಾಲ್ಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಚೀನಾ ಹೊಸ ನ್ಯೂಕ್ಲಿಯರ್ ICBM ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಡಾಂಗ್ಫಂಗ್ 5 ಅಂದರೆ DF-5C ಮಿಸೈಲ್ನ ಡಿಸ್ಪ್ಲೇ ಮಾಡಿದೆ. ಈ ICBM ಸುಮಾರು 10 ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರಿಎಂಟ್ರಿ ವೆಹಿಕಲ್ ವಾರ್ ಹೆಡ್ಸ್ ಅನ್ನ ಕ್ಯಾರಿ ಮಾಡೋ ಸಾಮರ್ಥ್ಯ ಹೊಂದಿದೆ. MIRV ಟೆಕ್ನಾಲಜಿ MIRV ಒಂದೇ ಹೋಗಿ ಅದರೊಳಗಡೆ ಮತ್ತೆ ಮರಿ ರಾಕೆಟ್ಗಳಿರ್ತವೆ, ಮಿಸೈಲ್ಗಳು ಡಿವೈಡ್ ಆಗಿ ಹೋಗಿ ಮತ್ತೆ ಇಂಡಿಪೆಂಡೆಂಟ್ಲಿ ಹೋಗಿ ಟಾರ್ಗೆಟ್ ಮಾಡ್ತವೆ ಬೇರೆ ಬೇರೆ ಜಾಗಗಳನ್ನ. ರೀಸೆಂಟ್ಲಿ ಭಾರತ ಕೂಡ ಇದನ್ನು ಅಚೀವ್ ಮಾಡಿತ್ತು ಈ ಟೆಕ್ನಾಲಜಿಯನ್ನ. ಸೊ ಅದರಲ್ಲಿ ಇವರು ಹೊಸ ವರ್ಷನ್ ತೋರಿಸಿದ್ದಾರೆ. ಈಗ ಇದರ ಜೊತೆಗೆ DF-26D ಸೇರಿ ಹಲವು ಮಿಸೈಲ್ ವೇರಿಯಂಟ್ನ ಚೀನಾ ರಿವೀಲ್ ಮಾಡಿದೆ. ಇದಲ್ಲದೆ ಚೀನಾ 2 ವಿಧದ ಲೇಸರ್ ವೆಪನ್ ಮತ್ತು ಆಕಾಶದಿಂದ ಹಿಡಿದು ನೀರಿನ ಆಳದಲ್ಲೂ ಕೆಲಸ ಮಾಡೋ ವಿವಿಧ ಡ್ರೋನ್ಸ್ ಹಾಗೆ ರೋಬೋ ನಾಯಿ ಎಲ್ಲವನ್ನ ತೋರಿಸಿದ್ದಾರೆ. ಇನ್ನು ಮಿಲಿಟರಿ ಪರೇಡ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶುಭ ಕೋರಿದ್ದಾರೆ. ಕಿಮ್ ಜಾಂಗ್ ಉನ್ ಮತ್ತು ಪುಟಿನ್ರನ್ನ ಕರೆದಿರೋದಕ್ಕೆ ಟ್ರಂಪ್ ಚೀನಾ ವಿರುದ್ಧ ಅಸಮಾಧಾನನೂ ವ್ಯಕ್ತಪಡಿಸಿದ್ದಾರೆ. 2ನೇ ಮಹಾಯುದ್ಧ ವೇಳೆ ಅಮೆರಿಕ ಚೀನಾಗೆ ಕೊಟ್ಟಿರುವ ಸಹಾಯವನ್ನ ಜಿನ್ಪಿಂಗ್ ಪರಿಗಣಿಸ್ತಾರಾ ಅನ್ನೋದು ಕೇಳಲೇಬೇಕಾಗಿರೋ ಪ್ರಶ್ನೆ. ಅವತ್ತು ಜಪಾನ್ ವಿರುದ್ಧ ಹೋರಾಡೋಕೆ ಅಮೆರಿಕ ಚೀನಾಗೆ ಭಾರಿ ಸೇನಾ ಬೆಂಬಲ ಕೊಟ್ಟಿತ್ತು. ಅವರಿಗಾಗಿ ಹೋರಾಡಿ ಅಮೆರಿಕನ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ರು ಅಂತ ನೆನಪಿಸಿದ್ದಾರೆ. ಜೊತೆಗೆ ಸದಾ ಅಮೆರಿಕ ವಿರುದ್ಧ ಪಿತೂರಿ ಮಾಡೋಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ನಾರ್ತ್ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ಗೆ ಯಾವಾಗಲೂ ಕೂಡ ನನ್ನ ವಿರುದ್ಧ ಅಮೆರಿಕದ ವಿರುದ್ಧ ಕಿತಾಪತಿ ಮಾಡ್ತಾ ಇರ್ತಾರೆ, ಅವ್ರಿಗೆ ನನ್ನ ಶುಭಾಶಯ ಹೇಳಿ ನೀವು ಜಿನ್ಪಿಂಗ್ ಅಂತ ಹೇಳಿ ಸರ್ಕ್ಯಾಸ್ಟಿಕ್ ಆಗಿ ತಿವಿದಿದ್ದಾರೆ. ಇದಕ್ಕೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ರಿಯಾಕ್ಟ್ ಮಾಡಿದ್ದಾರೆ. ಚೀನಾ ಈ ರೀತಿ ಬೆದರಿಕೆಗಳಿಗೆಲ್ಲ ಹೆದರ್ಕೊಳ್ಳಲ್ಲ ಅನ್ನೋ ಮಾಮೂಲಿ ಉತ್ತರವನ್ನ ಕೊಟ್ಟಿದ್ದಾರೆ.
ಏನು ಪುಟಿನ್ ಚೀನಾ ಭೇಟಿ ಬಗ್ಗೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧಕ್ಕೂ ನಮಗೂ ಸಂಬಂಧ ಇಲ್ಲದಂತೆ ಪುಟಿನ್ ಚೀನಾದಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ. ಈ ಯುದ್ಧ ಮಾಡೋಕೆ ಯಾರೋ ಇವರಿಗೆ ಫೋರ್ಸ್ ಮಾಡ್ತಿರೋ ಹಾಗೆ ನಡ್ಕೊಳ್ತಾ ಇದ್ದಾರೆ. ಈ ಮೂಲಕ ಈ ಯುದ್ಧಕ್ಕೆ ನಾನ್ ಕಾರಣ ಅಲ್ಲ, ಅವರೇ ಮಾಡ್ತಿರೋದು ಅಂತ ಹೇಳಿ ಬೇರೆಯವ್ರ ಮೇಲೆ ಹಾಕೋಕೆ ಪುಟಿನ್ ಪ್ರಯತ್ನ ಪಡ್ತಿದ್ದಾರೆ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಇನ್ನೊಂದ್ ಕಡೆ ಟ್ರಂಪ್ ಇಂಟರ್ವ್ಯೂ ಒಂದರಲ್ಲಿ ಯುಕ್ರೇನ್ ಯುದ್ಧ ಕುರಿತು ಪುಟಿನ್ ಮೇಲೆ ಅಸಮಾಧಾನ ಹೊರ ಹಾಕಿದ್ದಾರೆ. ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದೀವಿ, ಆದರೆ ಪುಟಿನ್ ಶಾಂತಿ ಒಪ್ಪಂದಕ್ಕೆ ಒಪ್ಪದೇ ಇರೋದು ನನಗೆ ಬಹಳ ನಿರಾಸೆಯಾಗಿದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಈ ಮಿಲಿಟರಿ ಪರೇಡ್ ನಲ್ಲಿ ಪಾಲ್ಗೊಳ್ಳೋಕೆ ಕಿಮ್ ಜಾಂಗ್ ಉನ್ ನೆರೆ ರಾಷ್ಟ್ರ ಅಲ್ವಾ ಚೈನಾದ್ದು, ಕಿಮ್ ಜಾಂಗ್ ಉನ್ ಉತ್ತರ ಕೊರಿಯಾ. ಸೊ ಅವರು ಹೋಗಿರೋದು ವಾಹನ ಯಾವುದು ಅನ್ನೋದು ಗೊತ್ತಾ ನಿಮಗೆ ಸ್ನೇಹಿತರೆ? ಇನ್ನೊಂದು ರಾಷ್ಟ್ರಕ್ಕೆ ಹೋಗೋದು ಎಂತ್ರಲ್ಲಿ ಅಂತ ಹೇಳಿ ಕಿಮ್ ಜಾಂಗ್ ಉನ್ ಅವ್ರದೇ ಟ್ರೈನ್ ನಲ್ಲಿ ಬೀಜಿಂಗ್ ತನಕ ಅದೇ ಟ್ರೈನ್ ತಗೊಂಡೇ ಹೋಗಿದ್ದಾರೆ. ಈ ಮನುಷ್ಯನಿಗೆ ಆಕಾಶದಲ್ಲಿ ಹಾರಕ್ಕೆ ಭಯ ಅಂತ ಕಾಣುತ್ತೆ, ಹೊಡೆದಾಕ್ಬಿಡ್ತಾರೆ ಅಂತ ಹೇಳಿ ಟ್ರೈನ್ ನಲ್ಲೇ ಹೋಗೋದು ಎಲ್ಲ ಕಡೆಗೆ, ಸೆಕ್ಯೂರಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂಕರ್ ತರ ಮಾಡ್ಕೊಂಡಿದ್ದಾರೆ. ಗಟ್ಟಿಮುಟ್ಟಾಗಿರೋ ಗ್ರೀನ್ ಕಲರ್ ಟ್ರೈನ್. ಎಲ್ಲೇ ಹೋದ್ರು ಫಸ್ಟ್ ಆಫ್ ಆಲ್ ಎಲ್ಲಿಗೂ ಹೋಗಲ್ಲ. ಜಗತ್ತು ಎಷ್ಟೇ ದೊಡ್ಡ ರೌಂಡ್ ಇರಲಿ, ಎಷ್ಟು ರಾಷ್ಟ್ರನೇ ಇರಲಿ, ನಾನು ಹೋಗೋದು ರಷ್ಯಾ ಮತ್ತೆ ಚೀನಾಗ ಮಾತ್ರ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಿಮ್ಮಣ್ಣ. ಅದರಲ್ಲೂ ಕೂಡ ಬೀಜಿಂಗ್ ತನಕ ಹೋಗಿದ್ದಾರೆ. ನೋಡಿ ಮ್ಯಾಪ್ ನಲ್ಲಿ ಇಲ್ಲಿಂದ ಎಲ್ಲಿವರೆಗೆ ಜರ್ನಿ ಇದೆ ಅಂತ ಹೇಳಿ ತಮ್ಮದ ರೈಲ್ ಹಿಡ್ಕೊಂಡು ಅಲ್ಲಿವರೆಗೂ ಹೋಗಿದ್ದಾರೆ. ಇವರೇನಾದ್ರೂ ಆಫ್ರಿಕಾಗೋ ಯುರೋಪ್ಗೋ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಕತೆ ಏನು? ಇವರು 10 ರಾಷ್ಟ್ರಗಳ ವೀಸಾ ಎಲ್ಲ ವ್ಯವಸ್ಥೆ ಮಾಡಿಕೊಂಡು 10 ರಾಷ್ಟ್ರಗಳ ಪರ್ಮಿಷನ್ ತಗೊಂಡು ಇವ್ರು ರೈಲಿನ ಚಕ್ರ ಅಲ್ಲಿಂದ ಹಳಿಗಳಿಗೆಲ್ಲ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡಿಕೊಂಡು ಇವ್ರು ಪ್ರಯಾಣ ಮಾಡಬೇಕು. ಏನು ಭಯ? ಇಲ್ಲಾಂದ್ರೆ ಕಾರಲ್ಲೆಲ್ಲ ಹೋಗ್ತಾರೋ ಅಥವಾ ಹೇಳಕ್ಕಾಗಲ್ಲ, ತೀರಾ ತಲೆ ಕೆಟ್ಟು ನನ್ನನ್ನ ಟ್ರ್ಯಾಕ್ ಮಾಡಿದ್ರೆ ಕಷ್ಟ. ಪಲ್ಲಕ್ಕಿಲ್ಲಿ ಹೊತ್ಕೊಂಡು ಹೋಗಿ ಅಂದ್ರೂ ಹೇಳಿದ್ರು ಕೂಡ ಹೇಳ್ಬೋದು ಕಿಮ್ ಜಾಂಗ್ ಉನ್ ಅಂತ ವಿಚಿತ್ರ ಮನುಷ್ಯ. ಎಲ್ಲಾದ್ರೂ ಉಂಟಾ ಈಗಿನ ಕಾಲದಲ್ಲಿ ಇನ್ನೊಂದು ರಾಷ್ಟ್ರಕ್ಕೆ ಟ್ರೈನನ್ನೇ ಹೊತ್ಕೊಂಡು ಹೋಗೋದು? ಏನೋ ಗೂಗಲ್ ಕಂಪನಿ ತನ್ನ ವಿರುದ್ಧ ದಾಖಲಾಗಿದ್ದ ಏಕಸ್ವಾಮ್ಯ ಅಂದ್ರೆ ಮೊನೊಪೊಲಿ ಕೇಸ್ನಲ್ಲಿ ಗೆದ್ದಿದೆ. ಗೂಗಲ್ ಏಕಸ್ವಾಮ್ಯವನ್ನ ಬ್ರೇಕ್ ಮಾಡೋಕೆ ಅಮೆರಿಕ ಸರ್ಕಾರ ಕ್ರೋಮ್ ಬ್ರೌಸರ್ನ ಅವರು ಸೇಲ್ ಮಾಡಬೇಕು ಬೇರೆ ಕಡೆಯವರಿಗೆ, ಬೇರೆ ಕಂಪನಿಗೆ ಅಂತ ಹೇಳಿ ಆಗ್ರಹ ಮಾಡಿತ್ತು. ಆದರೆ ಅಮೆರಿಕದ ಕೋರ್ಟ್ ಅವರು ಹೇಳಿದ್ದಾರೆ, ಅಲ್ಲಿ ಜಡ್ಜ್ ಅಮಿತ್ ಮೆಹ್ತಾ ಅಂತ ಅವರು ಏನ್ ಹೇಳಿದ್ದಾರೆ, ಗೂಗಲ್ ಕ್ರೋಮ್ ಬ್ರೌಸರ್ ನ ಮಾರಾಟ ಮಾಡೋ ಅವಶ್ಯಕತೆ ಇಲ್ಲ, ಆದ್ರೆ ಕ್ರೋಮ್ ನ ಸರ್ಚ್ ಡೇಟಾ ಇದೆಯಲ್ಲ ಅದರಿಂದ ಅಲ್ವಾ ಲಾಭ ಆಗೋದು, ಅದನ್ನ ಪ್ರತಿಸ್ಪರ್ಧಿ ಕಂಪನಿಗಳಿಗೂ ಶೇರ್ ಮಾಡಿ ಅಂತ ತೀರ್ಪು ಕೊಟ್ಟಿದ್ದಾರೆ. ಅವರ ಸರ್ವಿಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ನೆರವಾಗುವಂತೆ ಸರ್ಚ್ ಇಂಡೆಕ್ಸ್ ಡೇಟಾ ಮತ್ತು ಯೂಸರ್ ಇಂಟರಾಕ್ಷನ್ ಇನ್ಫಾರ್ಮೇಶನ್ ನ ಶೇರ್ ಮಾಡಿ ಅಂತ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. ಮುಂದಿನ 5 ವರ್ಷಗಳವರೆಗೆ ಈ ಸರ್ಚ್ ರಿಸಲ್ಟ್ ಸರ್ವಿಸ್ ನ ಪ್ರತಿಸ್ಪರ್ಧಿ ಕಂಪನಿಗಳಿಗೆ ಕೊಡಬೇಕು ಅಂತ ಕೋರ್ಟ್ ತಿಳಿಸಿದೆ ಅಂತ ರಿಪೋರ್ಟ್ ಆಗಿದೆ. ಇದರ ಜೊತೆಗೆ ಗೂಗಲ್ ಕ್ರೋಮ್ ಬ್ರೌಸರ್ ನ ಡಿಫಾಲ್ಟ್ ಬ್ರೌಸರ್ ಆಗಿ ಇಟ್ಕೊಳ್ಳೋಕೆ ಬೇರೆ ಕಂಪನಿಗಳಿಗೆ ಬಿಲಿಯನ್ ಲೆಕ್ಕದಲ್ಲಿ ಹಣವನ್ನ ಕೊಡ್ತಾ ಇತ್ತು. ಅದಕ್ಕೂ ಕೂಡ ನಿರ್ಬಂಧ ಹೇರಲಾಗಿದೆ. 2024ರಲ್ಲಿ ಗೂಗಲ್ ಉದಾಹರಣೆ ಹೇಳಬೇಕು ಅಂದ್ರೆ ಆಪಲ್ ಕಂಪನಿಗೆ $20 ಬಿಲಿಯನ್ ಪೇಮೆಂಟ್ ಮಾಡಿತ್ತು. ಆಪಲ್ ಡಿವೈಸಸ್ ಅಲ್ಲಿ ಗೂಗಲ್ ಸರ್ಚ್ ಇಂಜಿನ್ ಡಿಫಾಲ್ಟ್ ಸರ್ಚ್ ಇಂಜಿನ್ ಆಗಿ ಇರೋ ರೀತಿ ನೋಡ್ಕೊಳ್ಳೋಕೆ ಅಷ್ಟು ಪೇಮೆಂಟ್ ಅನ್ನ ಮಾಡಿತ್ತು. ಈಗ ಕೋರ್ಟ್ ನೀವು ಮಾರದಿದ್ರು ಪರವಾಗಿಲ್ಲ, ಸರ್ಚ್ ಡೇಟಾನ ಶೇರ್ ಮಾಡಿ ಪ್ರತಿಸ್ಪರ್ಧಿ ಕಂಪನಿಗಳಿಗೂ ಅಂತ ಹೇಳಿದೆ. ಹಾಗೆ ಇನ್ನು ಮುಂದೆ ಈ ರೀತಿ ನೀವು ಡಿಫಾಲ್ಟ್ ಮಾಡಕ್ಕೆ ಈ ರೀತಿ ಪೇಮೆಂಟ್ ಎಲ್ಲ ಮಾಡಂಗಿಲ್ಲ ಅಂತ ಹೇಳಿ ಆದೇಶ ಕೊಟ್ಟಿದೆ. ಆದರೆ ಈ ಡೇಟಾ ಶೇರಿಂಗ್ ನಿಂದ ಪ್ರೈವಸಿ ಕುರಿತು ಏನಾದರೂ ಪರಿಣಾಮ ಉಂಟಾಗುತ್ತಾ ಜನರ ಖಾಸಗಿ ಡೇಟಾ ಏನಾದರೂ ಕೂಡ ಲೀಕ್ ಆಗಿ ಖಾಸಗಿತನಕ್ಕೆ ಧಕ್ಕೆ ಆಗುತ್ತಾ? ಅದನ್ನ ಚೆಕ್ ಮಾಡ್ತಾ ಇದೀವಿ ಅಂತ ಗೂಗಲ್ ಹೇಳಿದೆ ಈ ತೀರ್ಪಿಗೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ. ಇನ್ನು ಭಾರತ ಹೆಚ್ಚುವರಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ ರಷ್ಯಾದೊಂದಿಗೆ ಮಾತುಕತೆ ನಡೆಸ್ತಾ ಇದೆ. ಹೀಗಂತ ರಷ್ಯಾದ ಡಿಫೆನ್ಸ್ ಎಕ್ಸ್ಪೋರ್ಟ್ ಅಧಿಕಾರಿ ಉಲ್ಲೇಖಿಸಿ ರಷ್ಯಾದ ಟಾಸ್ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಭಾರತ 2018ರಲ್ಲಿ $5.5 ಬಿಲಿಯನ್ ವೆಚ್ಚದಲ್ಲಿ 5 S-400 ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಖರೀದಿಗೆ ಪ್ರಯತ್ನ ಪಟ್ಟಿತ್ತು. ಇದರಲ್ಲಿ ಇನ್ನೂ 2 ಯೂನಿಟ್ಗಳು ಡೆಲಿವರಿ ಆಗೋದು ಬಾಕಿ ಇದೆ. ಇದರ ಜೊತೆಗೆ ಹೆಚ್ಚುವರಿ S-400 ನ ಭಾರತ ಖರೀದಿ ಮಾಡೋಕೆ ಆಸಕ್ತಿ ತೋರಿಸಿದೆ ಅಂತ ಹೇಳಲಾಗ್ತಿದೆ. ಅಮೆರಿಕದಿಂದ ಟ್ರಂಪ್ ಆಡಳಿತ ಭಾರತಕ್ಕೆ ರಷ್ಯನ್ ಆಯುಧ ಖರೀದಿ ಮಾಡಬೇಡಿ ಅಂತೆಲ್ಲ ಧಮಕಿ ಹಾಕ್ತಿರೋ ಬೆನ್ನಲ್ಲೇ ನಾವು ಕೇರ್ ಮಾಡದೆ ಭಾರತ ಇನ್ನಷ್ಟು ಡಿಫೆನ್ಸ್ ಟೈಸ್ ನ ಇಂಪ್ರೂವ್ ಮಾಡ್ಕೊಡ್ತಿದೆ ರಷ್ಯಾ ಜೊತೆಗೆ. ಇಸ್ರೇಲ್ನ ಸೆಕ್ಯೂರಿಟಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪಿಎಂ ಬೆಂಜಮಿನ್ ನೆತನ್ಯಾಹು ಮತ್ತು ಇಸ್ರೇಲ್ ರಕ್ಷಣಾ ಪಡೆ ಮುಖ್ಯಸ್ಥ ಇಯಾಲ್ ಜಮೀರ್ ನಡುವೆ ಭಿನ್ನಮತ ಉಂಟಾಗಿದೆ. ಹಮಾಸ್ ಒಪ್ಕೊಂಡಿರೋ ಗಾಜಾ ಕದನ ವಿರಾಮ ಮತ್ತು ಒತ್ತಾಯಾಳು ಒಪ್ಪಂದಕ್ಕೆ ಇಸ್ರೇಲ್ ಸರ್ಕಾರ ಕೂಡ ಒಪ್ಕೊಳ್ಬೇಕು ಅಂತ ಇಯಾಲ್ ಜಮೀರ್ ಒತ್ತಾಯ ಮಾಡಿದ್ದಾರೆ. ಹಾಗೆ ಇಸ್ರೇಲ್ ಗಾಜಾವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡ ನಂತರ ಮುಂದೇನ್ ಮಾಡಬೇಕು ಅನ್ನೋದು ಕ್ಲಿಯರ್ ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಗಾಜಾವನ್ನ ನೋಡಿಕೊಳ್ಳೋ ಅಧಿಕಾರ ನೇರವಾಗಿ ಇಸ್ರೇಲ್ ಸೇನೆ ಕೈಗೆ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ನೆತನ್ಯಾಹು ಈ ಡೀಲ್ ಅನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ, ಈ ಕುರಿತು ಯಾವುದೇ ವೋಟ್ ಕೂಡ ನಡೆಯಲ್ಲ ಅಂತ ಹೇಳಿ ಡಿಸಿಷನ್ ಆಗಿ ಹೋಗಿದೆ ಅನ್ನೋ ತರದಲ್ಲಿ ಉತ್ತರ ಕೊಟ್ಟಿದ್ದಾರೆ. 60 ದಿನಗಳ ಕದನ ವಿರಾಮ ಮತ್ತು ಜೀವಂತವಿರೋ 10 ಒತ್ತಾಯಾಳುಗಳ
ಬದಲಿಗೆ 18 ಮೃತದೇಹಗಳನ್ನ ವಿನಿಮಯ ಮಾಡಿಕೊಳ್ಳೋದು ಡೀಲ್ ನಲ್ಲಿ ಇತ್ತು. ಇದನ್ನೀಗ ನೆತನ್ಯಾಹು ರಿಜೆಕ್ಟ್ ಮಾಡಿದ್ದಾರೆ. ಇಸ್ರೇಲ್ ಹೊಸದಾಗಿ ನಡೆಸಿದ ದಾಳಿಗೆ ಕನಿಷ್ಠ 100 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಇನ್ನು ಅತ್ತ ಹಮಸ್ನ ಸೀನಿಯರ್ ಆಪರೇಟಿವ್ ಹಜೇಮ್ ಅವನಿ ನಯೀಮ್ ಅನ್ನೋದನ್ನ ಹೊಡೆದುರುಳಿಸಲಾಗಿದೆ ಅಂತ ಇಸ್ರೇಲ್ ಘೋಷಿಸಿದೆ. ಇನ್ನು ಹರಿಯಾಣದ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ ಮನ್ಪಾಲ್ ಬದ್ಲಿಯನ್ನ ಕಾಂಬೋಡಿಯಾದಲ್ಲಿ 10 ದಿನಗಳ ಹಿಂದೆ ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಈತನನ್ನ ಕಾಂಬೋಡಿಯಾ ಭಾರತಕ್ಕೆ ಹ್ಯಾಂಡ್ ಓವರ್ ಮಾಡಿದೆ. ಗುರುಗ್ರಾಮ್ ಎಸ್ಟಿಎಫ್ ಮತ್ತು ಕಾಂಬೋಡಿಯಾ ಅಧಿಕಾರಿಗಳ ಸಹಕಾರದಿಂದ ಸೀಕ್ರೆಟ್ ಆಗಿ ಆಪರೇಷನ್ ನಡೆಸಿ ಈತನನ್ನ ಹಿಡಿದು ಹಾಕಲಾಗಿತ್ತು. ಈ ಮನ್ಪಾಲ್ ಬದ್ಲಿ ಮೇಲೆ ಕೊಲೆ ಯತ್ನ, ದರೋಡೆಗೆ ಸಂಬಂಧಪಟ್ಟ ಸಾಕಷ್ಟು ಕೇಸಸ್ ಇವೆ. 2018ರಲ್ಲಿ ಈತ ಪರೋಲ್ ಮೇಲೆ ಜೈಲಿಂದ ಹೊರಗೆ ಬಂದು ದೇಶ ಬಿಟ್ಟು ಓಡಿ ಹೋಗಿದ್ದ. ವಿದೇಶಗಳಿಂದ ತನ್ನ ಕ್ರಿಮಿನಲ್ ಚಟುವಟಿಕೆ ಕಂಟಿನ್ಯೂ ಮಾಡ್ತಾ ಇದ್ದ. ಈಗ ಮತ್ತೆ ಕಾಂಬೋಡಿಯಾದಿಂದ ಹಿಡ್ಕೊಂಡ್ ಬರಲಾಗ್ತಿದೆ ಈತನನ್ನ. ಇನ್ನು ಅಮೆರಿಕದ ಲೈಂಗಿಕ ಹಗರಣ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ನ 33,000 ಪುಟಗಳನ್ನ ಬಿಡುಗಡೆ ಮಾಡಲಾಗಿದೆ. ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನ ಮೇಲ್ವಿಚಾರಣಾ ಸಮಿತಿ ರಿಲೀಸ್ ಮಾಡಿದೆ. ಇದರಲ್ಲಿ ಎಪ್ಸ್ಟೀನ್ ಮತ್ತವರ ಮಾಜಿ ಗೆಳತಿ ಗಿಸ್ಲೈನ್ ಮ್ಯಾಕ್ಸ್ವೆಲ್ಗೆ ಸಂಬಂಧಪಟ್ಟಂತಹ ಕೋರ್ಟ್ ಪ್ರತಿಗಳು, ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್, ಎಪ್ಸ್ಟೀನ್ ರ ಫ್ಲೈಟ್ ಲಾಗ್ಸ್, ತನಿಖೆ ಮಾಹಿತಿ ಎಲ್ಲ ಇದೆ. ಆದರೆ ಇದರಲ್ಲಿ ಹೆಚ್ಚಿನವು ಆಲ್ರೆಡಿ ಪಬ್ಲಿಕ್ ಆಗಿದ್ದಂತ ಇನ್ಫಾರ್ಮೇಶನ್ ಇದ್ವು ಅಂತ ಹೇಳಿ ಅಷ್ಟೊಂದು ಜನ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಹೊಸದೇನಾರಿದ್ರೆ ಹೇಳಿ ಅಂತಿದ್ದಾರೆ. ಇನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ ಅಂತ ಟ್ರಂಪ್ ಆಡಳಿತ ಸೇನೆ ನಿಯೋಜನೆ ಮಾಡಿತ್ತು. ಟ್ರಂಪ್ ಸರ್ಕಾರದ ಈ ನಿರ್ಧಾರಕ್ಕೀಗ ಅಮೆರಿಕದ ಫೆಡರಲ್ ಜಡ್ಜ್ ತಡೆ ಕೊಟ್ಟಿದ್ದಾರೆ. ಅಂದಹಾಗೆ ಅಪರಾಧ ಚಟುವಟಿಕೆ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಇದೇ ಜೂನ್ನಲ್ಲಿ ಲಾಸ್ ಏಂಜಲೀಸ್ನಲ್ಲಿ 4,000 ನ್ಯಾಷನಲ್ ಗಾರ್ಡ್ಸ್ ಮತ್ತು 700 ಆಕ್ಟಿವ್ ಮರೈನ್ ಕಮಾಂಡೋಗಳನ್ನ ನಿಯೋಜನೆ ಮಾಡಲಾಗಿತ್ತು. ಈ ಸೇನಾ ನಿಯೋಜನೆಯನ್ನ ಶಿಕಾಗೋ, ಬಾಲ್ಟಿಮೋರ್ಗೂ ವಿಸ್ತರಿಸೋಕೆ ಪ್ಲಾನ್ ಮಾಡಲಾಗಿತ್ತು. ಆದರೆ ಅದಕ್ಕೆ ಹಿನ್ನಡೆಯಾಗ್ತಾ ಇದೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ 1,400 ದಾಟಿದೆ. ಈ ದುರಂತದ ಬೆನ್ನಲ್ಲೇ ಮತ್ತೆ ಅಫ್ಘಾನಿಸ್ತಾನದಲ್ಲಿ 5.5 ತೀವ್ರತೆಯ ಭೂಮಿಕಂಪನ ಉಂಟಾಗಿದೆ. ಆದರೆ ಈ ಹೊಸ ಫ್ರೆಶ್ ಅರ್ತ್ ಕ್ವೇಕ್ನಲ್ಲಿ ಯಾವುದೇ ಪ್ರಾಣಹಾನಿಯಾಗಿರೋ ಬಗ್ಗೆ ಸದ್ಯಕ್ಕಿನ್ನೂ ಯಾವುದೇ ಆ ರೀತಿ ಮಾಹಿತಿ ಬರ್ತಾ ಇಲ್ಲ ಅಫ್ಘಾನಿಸ್ತಾನದಿಂದ. ಇನ್ನು ಅಮೆರಿಕದ ಶಿಕಾಗೋದಲ್ಲಿ ಹಲವು ಕಡೆ ಗುಂಡಿನ ದಾಳಿಯಾಗಿದೆ. ಒಟ್ಟಾರೆ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು, 47 ಜನ ಗಾಯಗೊಂಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ಏನೋ ಕಡೆ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಸರಿಯಾಗಿ ಪೆಟ್ಟುಕೊಟ್ಟಿದೆ ಕ್ರಿಕೆಟ್ನಲ್ಲಿ. ಯುಎಇನ ಶಾರ್ಜಾದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ T20 ಟ್ರೈ ಸೀರೀಸ್ನ 4ನೇ ಮ್ಯಾಚ್ನಲ್ಲಿ ಅಫ್ಘಾನಿಸ್ತಾನಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ. ಪಾಕ್ ತಂಡದ ವಿರುದ್ಧ 18 ರನ್ಗಳ ಗೆಲುವನ್ನು ದಾಖಲಿಸಿದೆ. ಈ ಪಂದ್ಯದಲ್ಲಿ ಆಕರ್ಷಕ ಹಾಫ್ ಸೆಂಚುರಿ ಬಾರಿಸಿದ ಇಬ್ರಾಹಿಂ ಜರ್ದಾನ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಥವಾ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸಿಕ್ಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.